ಇಲ್ಲಿಂದ ನೋಡ್ರಿ ಅದು ಇಲ್ಲಿಂದ ನೋಡಿದ್ರೆ ನೀವು ಡೈರೆಕ್ಟ್ ಒಳಗಡೆ ದೇವ್ರು ಕಾಣ್ತತಿ. ಎಲ್ಲಿ ನೋಡಿದ್ರೆ ಜನ 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 ಅಷ್ಟು ಜನ ಇದ್ದಾರೆ, ಫುಲ್ ರಶ್ ಐತಿ. ಸೊ ಇವಾಗ ತೇರಿಂದ ಫುಲ್ ಹತ್ರ ಬಂದ್ವಿ ನಾನು ಮತ್ತು ರಾಯೇಶ್. ಇಲ್ಲಿಂದ ನೋಡಿ ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮತ್ತು ನಮ್ಮ ರಾಜೇಶ್ ಸೇರಿ ಕೊಟ್ಟೂರು ಜಾತ್ರೆಗೆ ಹೊಂಟಿವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೋಟೋ ಬ್ಲಾಗ್ ಮಾಡೋಮಂತನೇ ಇತ್ತು, ಆದರೆ ಈ ಬಿಸಿಲು ನೋಡ್ತಿದ್ರೆ ಭಾಳ ಅಂದರೆ ಭಾಳ ಬಿಸಿಲು ಐತಿ. ಸೊ ಕಾರಾಗ ಹೊಂಟಿವಿ. ರಾಜೇಶ್ ಎಲ್ಲಿಗೆ ಹೊಂಟಿ? ಕೊಟ್ಟೂರಿಗೆ. ಏನೋ ಒಂದು ಹೇಳಿ. ಕೊಟ್ಟೂರಿಗೆ ಹೇಳಿ ಏನೋ ಒಂದು. ಏನು ಹೇಳಕ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಫೈನಲಿ ಕೊಟ್ಟೂರಿಗೆ ಬಂದೀವಿ. ಇಲ್ಲಿ ಕಾರ್ ಪಾರ್ಕಿಂಗ್ ಭಾಳ ದೂರ ನಿಲ್ಸ್ಯಾರ. ಸೊ ಇಲ್ಲಿ ಕಾರ್ ಪಾರ್ಕ್ನ ಇಲ್ಲಿ ಮಾಡೀವಿ. ಅವಲೇ ನೋಡ್ಬೋದು ಜಗ್ಗಿ ಜನ ಅವಲೇ ಕಾರ್ ಪಾರ್ಕ್ನ ಮಾಡ್ಯಾರ. ಸೊ ಇಲ್ಲಿಂದ ನಾವು ಮುಂದೆ ನಡ್ಕೊಂತ ಹೋಗ್ಬೇಕು. ಏನು ರಾಯೇಶ? ಬಿಸಿಲು ಮಾತ್ರ ಹೆವಿ. ಬಿಸಿಲು ಮಾತ್ರ ಫುಲ್ ಅಂದರೆ ಫುಲ್ ಹೆವಿ ಐತಿ. ಇಲ್ಲಿ ನೋಡ್ಬೋದು ಇವಾಗಿನ ಇಷ್ಟೇ ಕಾರ್ ಅದಾವು. ಆಮೇಲೆ ಬರ್ತಾ ಬರ್ತಾ ಜಾತ್ರೆ ಅನ್ನೋ ಸ್ಟೇಟಿಗೆಲ್ಲ ಇದಿಷ್ಟು ಏನು ಗ್ರೌಂಡ್ ಕಾಣ್ತೈತಲ್ಲ ಇದಿಷ್ಟು ಫುಲ್ ತುಂಬಿರ್ತೈತಿ. ಸೊ ಇವಾಗ ಇಲ್ಲಿಂದ ನಡ್ಕೊಂತ ಹೋಗೋಣಂತೆ. ಬನ್ನಿ ನಮ್ಮ ಜೊತೆ ನೀವು ಕೂಡ ಜರ್ನಿನ ಸ್ಟಾರ್ಟ್ ಮಾಡಿ. ಸೊ ಇಲ್ಲಿಂದ ಇನ್ನೂ 1.5 ಕಿಲೋಮೀಟ್ರ್ ಐತಿ. ಎಲ್ಲಿ ನೋಡೋಕ್ಕಂತೀರ? ಇನ್ನು 1.5 ಕಿಲೋಮೀಟ್ರ್ ಐತಿ. ಇಲ್ಲಿಂದ ಅಷ್ಟಿಂದನೇ ಬೈಕ್ ಕೂಡ ಯಾವ ಅಲ್ಲ ಮಾಡೋರು. ಸೊ ಇಲ್ಲಿಂದ ಎಲ್ಲರೂ ನಡ್ಕೊಂಡು ಹೋಗ್ತಿದ್ದಾರೆ. ಸೊ ಇಷ್ಟು ಬಿಸಿಲಲ್ಲಿ ಕೂಡ ಎಷ್ಟಕ್ಕೊಂದು ಜನ ಬರಿಗಾಲಾಗಿ ನಡ್ಕೊಂಡು ಹೊಂಟಾರ. ಸೊ ಅವ್ರವ್ರ ಊರಿಂದ ಕೊಟ್ಟೂರಿವರೆಗೂ ಬರೇ ಕಾಲ ನಡ್ಕೊಂಬರ್ತಾರೆ. ಅವ್ರಿಗಂತೂ ಹ್ಯಾಟ್ಸ್ ಆಫ್. ಅದು ಹೆಂಗೆ ಅಷ್ಟು ಬಿಸಿಲಲ್ಲಿ ನಡೀತಾರೆ ನಮಗಂತೂ ಗೊತ್ತಿಲ್ಲ. ಬಿಸಿಲಂತೂ ಸಾಮಾನ್ಯ ಇಲ್ಲ ನೋಡ್ಬೋದು. ಸೊ ಇನ್ನೇನು ಭಾಳ ಹತ್ರ ಬಂದೀವಿ. ಅವಲೇ ಪೂಜಾರ್ ತಾತಪ್ಪನ ಮೊಮ್ಮಗ MBI-ನಳ್ಳಿ ದ್ವಾರಬಾಗ್ಲ ಹತ್ರ ಬರಬೇಕು. ನಿಮ್ಮ ಯಾರ ಕಳೆದವರಂತಪ್ಪ ಜಲ್ದವರೆ. ಸೊ ಇನ್ನೇನು ಒಳಗತ್ತ ಬಂದೀವಿ. ಅವಲೇ ಜನ ನೋಡ್ಬೋದು. ಭಾಳ ಅಂದರೆ ಭಾಳ ಜನ ಇದ್ದಾರೆ. ಫುಲ್ ರಶ್ ಐತಿ. ಇನ್ನು ಇವಾಗ ನೋಡಿದ್ರೆ ಮಧ್ಯಾಹ್ನ 2 ಗಂಟೆ ಆಗೈತಿ ಅಷ್ಟೇ, ಆವಾಗಲೇ ಇಷ್ಟು ರಶ್ ಐತಿ. ಇನ್ನು ಸಾಯಂಕಾಲ ಹೆಂಗಿರುತ್ತೆ ನಮಗಂತೂ ಗೊತ್ತಿಲ್ಲ. ಇವತ್ತು ತೇರು ಮುಗಿಸೆ ನಾವು ಮನೆಗೆ ಹೋಗೋದು. ಸ್ವಲ್ಪ ಜಲ್ದಿ ಬಂದೀವಿ ಅಷ್ಟೇ, ಇರಲಿ. ಸ್ವಲ್ಪ ಭಾಳ ಬಿಸಿಲೈತೆ ಅಂತೇಳಿ ಇವಾಗ ಜಸ್ಟ್ ಕೊಬ್ಬಿನ ಹಾಲು ಕೊಡಿದ್ವಿ. ಹೆಂಗಿತ್ತು ಅಷ್ಟು ಕೊಬ್ಬಿನ? ಸೂಪರ್. 2 ಗ್ಲಾಸ್ ಕೊಡಿದ್ವಿ ಬೇಸ್. ಮುಂದೆ ಜನ ನೋಡ್ರಿ ಹೆಂಗಿದ್ದಾರೆ. ಸೊ ಇವಾಗ ಇಲ್ಲಿ ಕಮ್ಮನ ಹತ್ರ ಬಂದಿದ್ವಿ. ನೋಡ್ಬೋದು ಎಷ್ಟು ರೈತ ಅಂದೆ, ಎಷ್ಟು ವರ್ಷ ಐತಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಯಿತು. ಇಲ್ಲಿಂದ ಬಂದು ಹಿಂಗೆ ಹೊರಗೆ ಹೋಗ್ಬೇಕು ಲೈನ್. ಜನ ಜಾಸ್ತಿ ಜನ ಇದಾರ. ನನ್ನ ವಾಯ್ಸ್ ಕೇಳಿಸ್ತೈತಲ್ಲ ಅಂತ ಕೂಡ ನನಗೆ ಗೊತ್ತಿಲ್ಲ. ಬನ್ನಿ ಇನ್ನೂ ಒಳಗೆ ಬಂತು. ರಾಶ ಕಾಂತೈತಿ ಸೊ ಒಳಗಂತೂ ಹೋಗೋಕ್ಕಾಗಲಿಲ್ಲ, ಭಾಳ ರಶ್ ಐತಂತ ಏನೋ ಒಂದು ಹುಡುಕಿ ದಾರಿನ ಇಲ್ಲಿಂದ ನೋಡ್ರಿ ಅದು ಇಲ್ಲಿಂದ ನೋಡಿದ್ರೆ ನೀವು ಡೈರೆಕ್ಟ್ ಒಳಗಡೆ ದೇವ್ರು ಕಾಣ್ತತಿ. ಸೊ ಇಷ್ಟ ತನಕ ನಾನು ರಾಜೇಶ್ ಕೂಡ ಅಲ್ಲಿಂದ ನೋಡ್ಕೊಂಡು ಬಂದ್ವಿ. ಸೊ ಇವಾಗ ಇನ್ನೇನು ದರ್ಶನ ಆಯ್ತಲ್ಲ, ದೇವ್ರ ಹತ್ರ ಹೋಗೋಣ ಅಂತ ಬನ್ನಿ. ಭಾಳ ಅಂದರೆ ಭಾಳ ರಶ್ ಇತ್ತು. ಸೊ ಅದಕ್ಕೆ ನಾವು ಗುಡಿಗೆ ಹೋಗೋಕೆ ಆಗಲಿಲ್ಲ. ನೋಡ್ಬೋದು ಇಲ್ಲಿಂದನೇ ಕ್ಯೂ ಸ್ಟಾರ್ಟ್ ಆಗೈತಿ. ಇಲ್ಲಿಂದನೇ ಸ್ಟಾರ್ಟಿಂಗಿಂದನೇ ಅಲ್ಲಿ ಅಡ್ಜೋರ್ಗೂ ಕ್ಯೂ ಐತಿ. ಸೊ ಅದಕ್ಕೆ ಅಲ್ಲಿಂದನೇ ಹೊರಗಿಂದನೇ ಯಾರೋ ಎಷ್ಟೋ ಜನ ನಿಂತಿದ್ದಾರೆ. ನಾವು ಹಂಗೆ ಎಲ್ಲೋ ಒಂದು ನಿಂತು ದೇವ್ರು ನೋಡಿದ್ವಿ, ಚೆನ್ನಾಗಿ ಕಾಣಿತ್ತು. ದೇವ್ರ ದರ್ಶನ ಅಂತ ಮಾಡೀವಿ. ಸೊ ಇವಾಗ ತೇರ ಹತ್ರ ಹೊಂಟೀವಿ. ಎಲ್ಲಿ ನೋಡಿದ್ರೆ ಜನ 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 ಅಷ್ಟು ಜನ ಇದ್ದಾರೆ, ಫುಲ್ ರಶ್ ಐತಿ. ತೇರ ಹತ್ರ ಹೋಗೋಣ ಅಂತ ಇವಾಗ. ಸೊ ಇವಾಗ ತೇರಿಂದ ಫುಲ್ ಹತ್ರ ಬಂದ್ವಿ ನಾನು ಮತ್ತು ರಾಯೇಶ್. ಇಲ್ಲಿಂದ ನೋಡಿ ಸಖತ್ತಾಗೈತಿ. ಜನ ಕೂಡ ಹಂಗೆ ಇದಾರ. ನಾವು ಕಾಯಿ ತಗೊಂಡು ನಿಂತ್ಕೊಂಡಿವಿ ಹಾಕದೇ. ಸೊ ಇವಾಗ ತೇರಂತೂ ಫುಲ್ ಹತ್ರ ಬಂದೀವಿ. ಸೊ ಇಲ್ಲಿ ಕಾಣ್ತೈತಲ್ಲ ಇದೇ ದಾರಿಗೆ ತೇರು ಹೋಗೋದು. ನಿಮಗೆ ಇದೇ ದಾರಾಗ ಹಿಂಗೆ ಹೋಗ್ತತಿ ಸ್ಟ್ರೇಟ್. ಸೊ ಸಾಯಂಕಾಲವರೆಗೂ ಇಲ್ಲೆಲ್ಲ ನೋಡ್ತೀವಿ. ಆದಷ್ಟು ವೀಡಿಯೋ ಮಾಡೋಕ್ಕೋಸ್ಕರ ಯಾವುದೋ ಒಂದು ಒಳ್ಳೆಯದಾಗಿರೋ ಪ್ಲೇಸ್ನ ನೋಡಿ ಅಲ್ಲೇ
ಸೊ ಇವಾಗೆಲ್ಲ ಕೊಪ್ಪಳ ಜಾತ್ರೆ ಮುಗಿಸಿದ್ವಿ, ಇನ್ನು ವಾಪಸ್ ಹೊಂಟಿವಿ. ನೋಡ್ಬೋದು ಜನ ಎಷ್ಟಿದಾರೆ ಅಂತ. ಅಲ್ಲಿ ತೇರ ಹತ್ರ ಅಂತೂ ಜನ ಸಾಗರ ದೂಕಾಡಿ ಸಾಗಾಗ್ಬಿಡ್ತು. ಸ್ವಲ್ಪ ತೇರ್ ಬಗ್ಗೆ ನಮ್ಮ ರಾಯೇಶ್ ಇನ್ಫಾರ್ಮೇಷನ್. ಅವು ನಕ್ಷತ್ರ ಕೊಡ್ಬೇಕು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ನಕ್ಷತ್ರ ಕೊಡಲಿಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ತೇರು ಹಿಡಿಯೋದು ಅಷ್ಟೇ. ಇಲ್ಲಾಂದರೆ ಸ್ವಲ್ಪ ಜಲ್ದಿ 5:30ಗೆ ಎದಿರ್ತಿದ್ರು. 5 ಗಂಟೆ ಸ್ವಲ್ಪ ಲೇಟ್ ಆಯಿತು. 5:56ಕ್ಕೆ ಹೇಳಿದೆ ತೇರು. ಸ್ವಲ್ಪ ಲೇಟ್ ಆಯಿತು. ಅಂದರೆ ನಮಗಂತೂ ಕ್ಲೀನಾಗಿ ಕಾಣಿತ್ತು. ಎಲ್ಲ ವೀಡಿಯೋ ಕೂಡ ಮಸ್ತ್ ಬಂದವು. ಆದಷ್ಟು ಜಲ್ದಿ ಅಪ್ಲೋಡ್ ಮಾಡೋದು. ಸೊ ನೆಕ್ಸ್ಟ್ ವೀಡಿಯೋದವರೆಗೂ ಬರೋವರೆಗೂ ನಮ್ಮ ಲೈಕ್ ಮಾಡಿ, ಸೊ ನೆಕ್ಸ್ಟ್ ವೀಡಿಯೋ ಬರೋವರೆಗೂ ನಮ್ಮ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.